ಹೆತ್ತ ಮಗನ ಜೊತೆ ಜೀವ ಬಿಟ್ಟ ತಾಯಿ. ಗಂಡನ ಕಾಟವೇ ಕಾರಣ ಎಂದು ಆರೋಪ. ಬೆಳಗಾವಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 28 ವರ್ಷದ ಪ್ರೇಮಾ ನಾಗೇಶ ತಳವಾರ ಅವರು ತಮ್ಮ 3 ವರ್ಷದ ಮಗ ಭುವನ್ ಜೊತೆಗೆ ಮನೆಯಲ್ಲಿ ಸೀರೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕುಟುಂಬಸ್ಥರ ಆರೋಪದ ಪ್ರಕಾರ ಗಂಡನ ಮನೆಯವರು ಮಾಡಿದ್ದ ಸಾಲವನ್ನ ತೀರಿಸುವಂತೆ ಮಾನಸಿಕ ಕಿರುಕುಳ ನೀಡಲಾಗ್ತಿತ್ತು. ಅತ್ತೆ, ಗಂಡ, ಮೈದುನ ಸೇರಿದಂತೆ ಒಟ್ಟು 6 ಮಂದಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ರು ಎಂದು ದೂರಿದ್ದಾರೆ. ಅತ್ತೆ ಸುಶೀಲಾ ತಳವಾರ, ಗಂಡ ನಾಗೇಶ ತಳವಾರ, ಮೈದುನ ಪರಶುರಾಮ ತಳವಾರ, ನೆಗ್ಯಾನಿ ಸಂಗೀತ ತಳವಾರ, ಮರೆವ್ವ ತಳವಾರ ಹಾಗೂ ಶಾರದಾ ಕಲಕಾಂ ವಕರ್ ವಿರುದ್ಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಮೃತೆಯ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗಳು, ಮೊಮ್ಮಗನ ಕಳೆದುಕೊಂಡ ಕುಟುಂಬಕ್ಕೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಒಟ್ನಲ್ಲಿ ತಾನು ಸಾಯೋದಲ್ಲದೆ ಏನೂ ಅರಿಯದ ಮಗು ಕೂಡ ಮೃತಪಟ್ಟಿದ್ದು ದುರಂತವೇ ಸರಿ ಅಂತಾರೆ ಸಾರ್ವಜನಿಕರು. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.